ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮಾ. ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ದೋಸೆ ಮಾಡ್ತಿದ್ದೀನಿ. ನೋಡೋಣ ಬನ್ನಿ. ನಾನು ರಾಗಿ ಹಿಟ್ಟು ನೈಟೇ ರೆಡಿ ಮಾಡಿಟ್ಟಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಉದ್ದಿನ ಬೇಳೆ, 1 ಸ್ಪೂನಷ್ಟು ಮೆಂತ್ಯಕಾಳು, ಇವನ್ನ ಎರಡನ್ನ ನೆನೆಸಿಟ್ಟು 3 ತಾಸು 4 ತಾಸು ನೆನೆಸಿಟ್ಟು ಆಮೇಲೆ ಮಿಕ್ಸಿ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಿಗೆ 3 ಗ್ಲಾಸ್ ರಾಗಿ ಹಿಟ್ಟು ಹಾಕ್ತೀನಿ. ಮತ್ತು 1 ಗ್ಲಾಸಷ್ಟು ಅವಲಕ್ಕಿ ನೆನೆಸಿಟ್ಕೊಂಡು ಅರ್ಧ ತಾಸು ಮೊದಲು ಅವಲಕ್ಕಿ ನೆನೆಸಿಟ್ಬಿಡ್ತೀನಿ. ಆಮೇಲೆ ಉದ್ದಿನಬೇಳೆ ಮಿಕ್ಸಿಗೆ ಹಾಕ್ಕೊಂಡ ಮೇಲೆ ಅವಲಕ್ಕಿನೂ ಮಿಕ್ಸಿಗೆ ಹಾಕ್ತೀನಿ. ಆಮೇಲೆ ರಾಗಿ ಹಿಟ್ಟನ್ನು ಪಾತ್ರೆಗೆ ಹಾಕಿ ಕಲಿಸ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದರೂ ಕಲಿಸ್ಕೋಬೋದು. ಮಿಕ್ಸಿಗೆ ಜಾರ್ನಾಗ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಗಂಟು ಇರಲ್ಲ, ಜಲ್ದಿ ಹಿಟ್ಟು ರೆಡಿ ಆಗಿಬಿಡುತ್ತೆ. ಅದಕ್ಕೆ ನಾನು ಮಿಕ್ಸಿಯಲ್ಲೇ ಹಾಕಿ ಮಿಕ್ಸಿ ಮಾಡ್ತೀನಿ. ರಾಗಿ ಹಿಟ್ಟನ್ನು ಕೂಡ ಇದನ್ನು ರಾತ್ರಿನೇ ನೆನೆಸಿಟ್ಬಿಡ್ತೀನಿ. ಬೆಳಗ್ಗೆಗೆಲ್ಲ ಚೆನ್ನಾಗಿ ಉಬ್ಕೊಂಬಿಡ್ತೈತಿ. ನಾನು ಆಲ್ರೆಡಿ ಎಲ್ಲನೂ ಉಪ್ಪು ಸೋಡಾ ಪುಡಿ ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ. ಈಗ ದೋಸೆ ಹಾಕೋಣ. ದೋಸೆ ಹಂಚು ಕೂಡ ಬಿಸಿಯಾಗಿದೆ. ಈಗ ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಹಂಚಿನ ಮೇಲೆ ಈ ಥರ ಸ್ಪ್ರೆಡ್ ಮಾಡಿ ಈಗ ದೋಸೆ ಹಾಕ್ಕೊಂಬಿಡೋಣ. ಎಷ್ಟು ಚೆನ್ನಾಗಿ ಬರ್ತಾವಂದರೆ ಅಕ್ಕಿ ದೋಸೆ ಥರನೇ ಬರ್ತಾವು. ದೋಸೆ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಇಡಬೇಕು ಸ್ಟವ್ವು. ಈಗ ಒಂದು ಸ್ವಲ್ಪ ಬೆಂದಿದೆಲ್ಲ, ಈಗ ಮೇಲೆ ಎಣ್ಣೆ ಹಾಕ್ಕೋಬೇಕು ಈ ಥರ. ಈಗ ದೋಸೆ ಬೆಂದಿದೆಲ್ಲ ನಾನು ಟರ್ನ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅಕ್ಕಿ ದೋಸೆ ಥರನೇ ಬಂದಿದೆ. ಈಗ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ಇನ್ನೊಂದು ದೋಸೆ ಹಾಕ್ಕೊಂಬಿಡೋಣ. ರಾಗಿ ದೋಸೆ ರೆಡಿಯಾಗಿದೆ. ರಾಗಿ ದೋಸೆ ರೆಡಿಯಾಗಿದೆ ಅಲ್ಲ. ಈಗ ನಾನು ಟೇಸ್ಟ್ ಮಾಡ್ತೀನಿ. ಸೂಪರ್ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್, ನಾನು ದೋಸೆ ತಿಂತೀನಿ.